ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಸವನಗೌಡ ತೊಂಡಿಹಾಳ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ತಳಕಲ್ ಮುಖ್ಯ ರಸ್ತೆಯಲ್ಲಿ ಟೂಯ ಹಾಗೂ ಲಿಂಗಾಯತ ಒಬಿಸಿ ಮೀಸಲಾತಿ ಚಳುವಳಿಗಾರರ ಮೇಲೆ ಹಲ್ಲೆ ಖಂಡಿಸಿ ರಸ್ತೆ ಚಳುವಳಿ ಹಾಗೂ ಬೃಹತ್ ಪ್ರತಿಭಟನೆಯನ್ನು ಯಲಬುರ್ಗಾ ಮತ್ತು ಕುಕನೂರು ತಾಲೂಕು ಲಿಂಗಾಯತ ಪಂಚಮಶಾಲಿ ಸಮುದಾಯದಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಬಸವನಗೌಡ ತೊಂಡಿಹಾಳ, ರಾಜಶೇಖರ್ ನಿಂಗೋಜಿ ವಕೀಲಾರು, ವೀರಣ್ಣ ಅಣ್ಣಿಗೇರಿ ಲಿಂಗಾಯತ ಪಂಚಮಸಾಲಿ ಸಮಾಜ ಕುಕನೂರು ತಾಲೂಕು, ಕೆಜಿ ಪಲ್ಲೇದ ಲಿಂಗಾಯತ ಪಂಚಮಸಾಲಿ ಸಮಾಜ ಯಲಬುರ್ಗಾ, ಬಸಲಿಂಗಪ್ಪ ಬೂತೆ, ನವೀನ ಗುಳಗಣ್ಣನವರ್ ಲಿಂಗಾಯತ ಪಂಚಮಸಾಲಿ ಸಂಘಟನೆಯಿಂದ ಬೆಳಗಾವಿಯಲ್ಲಿ ನಡೆದ ಅಮಾಯಕ ಬಡ ರೈತ ಕುಟುಂಬದ ಮೇಲೆ ಆದ ಅನ್ಯಾಯ ಖಂಡಿಸಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ನಂತರ ಕುಕನೂರು ಪಟ್ಟಣದ ತಹಶೀಲ್ದಾರ್, ಆಡಳಿತ ಶಿರಸ್ತೆದಾರರಾದ ಸುರೇಶ್ ಬಾಲೆ ಹೊಸೂರ್ ಇವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧಿಕ್ಕಾರ ಕೂಗಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಅಂದಾನಗೌಡ ಉಳ್ಳಾಗಡ್ಡಿ, ಸಿಎಚ್ ಪೊಲೀಸ್ ಪಾಟೀಲ, ಈರಣ್ಣ ಹುಬ್ಬಳ್ಳಿ, ಶಿವನಗೌಡರ, ಪ್ರಕಾಶ ಬೇಲೇರಿ, ಆನಂದ ಉಳ್ಳಾಗಡ್ಡಿ, ಬಸವರಾಜ್ ಗುಳಗುಳಿ, ಚೆನ್ನಪ್ಪಗೌಡ ಮಾಲಿ ಪಾಟೀಲ, ಮಲ್ಲಪ್ಪ ಕೂಡಲೂರು, ಅಮರೇಶ್ ಹುಬ್ಬಳ್ಳಿ, ಸಿದ್ದಪ್ಪ ಸಬರದ, ರಾಮನಗೌಡ, ಶರಣಪ್ಪ ರಾಂಪುರ, ಗುದ್ನೆಪ್ಪ ಯತ್ನಟ್ಟಿ ಹಾಗೂ ಸಮಾಜದ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಕೈ ಹಿಡ್ಕೊಂಡು ಇಡೀ ಬೆಂಗಳೂರು ಮಠ ಸಂರಕ್ಷಣವಾಗಿ ಕಳಿಸಿದ್ದಾರೆ ಸ್ವಾಮಿಗಳಿಗೆ. ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೀ ಒಂದು 50,000 ಜನ ಕರ್ಕೊಂಡು ನಾವು ಸ್ಟ್ರೈಕ್ ಮಾಡಬೇಕಾದ್ರೆ ಎಡಿಜಿಪಿ ಅವ್ರನ್ನ ಕಳಿಸಿ, ಪೊಲೀಸರನ್ನ ಕಳಿಸಿ, ಅಲ್ಲಿರ್ತಕ್ಕಂಥ ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಆದೇಶ ಹೊರಡಿಸಿ ಇವ್ರನ್ನ ಮುಕ್ತ ಮಾಡಿ ಅಂತ ಹೇಳಿ ಮಾಡಿದಾರಲ್ಲ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ದಿನಮಾನಗಳಲ್ಲಿ ಇದರಲ್ಲೇ ಇರ್ತಕ್ಕಂಥ ಅಧಿಕಾರಿಗಳಿಗೂ ಬುದ್ಧಿ ಕಲಿಸ್ಬೇಕು. ಅಧಿಕಾರಿಗಳು ಹೇಳ್ಬೇಕಿದು ತಪ್ಪು, ನಿಮ್ಮ ಆದೇಶ ತಪ್ಪು, ನೀವು ಮಾಡಿದ್ದು ತಪ್ಪು ಅಂತ ಹೇಳಿ. ಯಾಕಂದ್ರೆ ಎಡಿಜಿಪಿ ಅವರು ಮುದ್ದಾಮ್ ಸ್ವಾಮಿವಾಚರಂತ ಬಿಲ್ಡರ್ಸ್ ಮೇಲೆ ಇದ್ರೆ ಮಾತಾಡಿದ್ದು ನಿಮ್ ಮೀಡಿಯಾದಲ್ಲಿದೆ. ಅವ್ರು ಏನ್ ಕೇಳಿದ್ರು ಏನ್ ಹೇಳಿದ್ರು ಅಂತೇಳಿ. ಅವಾಗ ನಮ್ ಸ್ವಾಮೀಜಿ ಹೇಳಿದ್ರು, ಆಯ್ತು ನಮ್ ಜನ ಎಲ್ಲರೂ ನಾವು ಅಲ್ಲಿ ಬರ್ತೀವಿ, ಜನ ಎಲ್ಲ ಹೊರಗಡೆ ಇರಲಿ, 10 ಮಂದಿ ನಾವು ಸಿಎಂ ಅವ್ರ ಹತ್ರ ಬರ್ತೀವಿ ಅಂತ ಎಡಿಜಿಪಿ ಹೇಳಿದ್ರು. ಹೇಳಿದಾಗ ಕೂಡಿ ಜನ ಸೀದಾ ಅಲ್ಲೇ ರಸ್ತೆ ಮಟ್ಟನ್ನು ಕಿವಿತ್ತು. ಆಗ ಹೋಗಿ ರಸ್ತೆ ಮೇಲೆ ನಿಂತ ತಕ್ಷಣ ಎಡಿಜಿಪಿ ಏನ್ ಮಾಡಿದ್ರು, ಆದೇಶ ನಮ್ಮ ಮಕ್ಕಳ ಶೈಕ್ಷಣಿಕ ಉದ್ದೇಶ ಇಟ್ಟುಕೊಂಡು ನಮ್ಮ ಮಕ್ಕಳು ಬಡ ಮಕ್ಕಳ ಮುಂದೆ ಸರ್ಕಾರಿ ನೌಕರಿಗೆ ಅನುಕೂಲ ಆಗುತ್ತೆ ಮೀಸಲಾತಿ ಕೇಳಕ್ ಹೋದವರಿಗೆ ನೀವು ಲಾಠಿ ಪ್ರಹಾರ ಮಾಡ್ತಿರಲ್ಲ, ನಿಮ್ಮಂತ ನಾಚಿಕೆಡಿ ಸರ್ಕಾರ ಇಲ್ಲಿ ಯಾವುದು ಕೂಡ ಇಲ್ಲ. ಹೀಗಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸಿದ್ದರಾಮಯ್ಯನವರೇ, ನಾವು ಕೂಡ ಕಾಂಗ್ರೆಸ್ಗೆ, ನಾನು ಕಾಂಗ್ರೆಸ್ಗೆ ವೋಟ್ ಹಾಕ್ದಂತವ. ನಮ್ಮ ಲಿಂಗಾಯತರು ವೋಟ್ ಹಾಕ್ಲಂದ್ರ ನಿಮ್ದು 135 ಸೀಟ್ ಬರ್ತಿದ್ದಿಲ್ಲ, 135 ಸೀಟ್ ಬರ್ತಿದ್ದಿಲ್ಲ. ಆಮೇಲೆ ನೀವು ಹೇಳ್ಬಿಟ್ಕೊಳ್ಳಿ, ಲಿಂಗಾಯತರು ಇವತ್ತು ಬೆಂಬಲ ಮಾಡಲಂದ್ರೆ ನಿಮ್ಮ ಸರ್ಕಾರ ಬರ್ತಿದ್ದಿಲ್ಲ. ಕೇವಲ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲ, ಲಿಂಗಾಯತರು ಬೆಂಬಲ ಮಾಡಿದಕ್ಕೆ 135 ಸೀಟ್ ಇವತ್ತು ಕಾಂಗ್ರೆಸ್ ಬಂದೈತಿ. ಅದರ ಎಚ್ಚರಿಕೆಯಿಂದ ಇವತ್ತು ದಿವಸ ತಾವು ನೆನಪಿಸ್ಕೋಬೇಕು. ಈ ಒಂದು ಲಿಂಗಾಯತರನ್ನ ಹತ್ತಿಕ್ಕುವಂತ ನೀವೇನಾದ್ರು ಪ್ರಯತ್ನ ಮಾಡ್ತಾ ಇದ್ದೆ, ಅದನ್ನ 2028ರಲ್ಲಿ ನಮ್ಮ ಶ್ರೀಗ ಅಂದ್ರೆ ಕೂಡ ಸಂಗಮ ಶ್ರೀಗ ಅಂದ್ರೆ ನಮ್ಮ ಸಮಾಜದವರನ್ನು ದೇವರು ಇವತ್ತಿನ ದಿವಸ ದೇವರ ಪರಿಗಣಿಸಿ ಮಾಡಿವೆ. ಆ ಸಮಾಜ ನಮ್ಮ ಶ್ರೀಗದ ಆ ದೇವರಿಗೆ ಏನಾದ್ರೂ ನೀವೇನು ಅನ್ಯಾಯ ಮಾಡಿದ್ದ ಆತಂದ್ರೆ ನಿಮ್ಮನ್ನ ಎಂದು ಕೂಡ ಈ ಸರ್ಕಾರಕ್ಕೆ ಶಾಪ ತಟ್ಟುತ್ತಂತ ನಾನು ಇವತ್ತು ದಿವಸ ಇಲ್ಲೇ ಕಲ್ಲಿಗೆ ನಮ್ಮ ಶಾಸಕರಾದ ರಾಯರೆಡ್ಡಿ ಅವರಿಗೆ ನಾನು ಒತ್ತಾಯ ಮಾಡ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಒತ್ತಾಯ ಮಾಡ್ತೇನೆ, ದಯವಿಟ್ಟು ಲಿಂಗಾಯತರಿಗೆ ಅನ್ಯಾಯ ಅಂತ ನೀವು ಕಳಿಸಿ ಸದನದಲ್ಲಿ ನೀವು ಕೂಡ ಭಾಗಿರಿ. ರಾಯರೆಡ್ಡಿ ಅವರಿಗೆ ಮತ್ತೆ ನಾನು ಇಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಲಿಂಗಾಯತರ ಬೆನ್ನಿಗೆ ಬನ್ನಿ. ಅಂದಾಗ ನಿಮಗೂ ಕೂಡ ಒಂದು ಸೌಲಭ್ಯ ತರುತ್ತ. ನೀವೆಲ್ಲ ಕೂಡ ಕೇವಲ ಪಂಚಮಸಾಲಿಗಿರೋ ಹೋರಾಟಗಾರಲ್ಲ, ಎಲ್ಲ ಲಿಂಗಾಯತರನ್ನು ಕೂಡ ಅಂದ್ರೆ 2A ಮೀಸಲಾತಿಗೆ ಯಾಕೆ ಕೊಡ್ತಿಲ್ಲ ಈ ಸರ್ಕಾರಗಳು ಅಂತಕ್ಕಂಥ ಆತ್ಮಾಲೋಚನೆಯನ್ನು ನಾವು ಮಾಡಿಕೊಂಡಾಗ ಬಹುಶಃ ಈ ಸಮಾಜ ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದನ್ನ ಎಲ್ಲ ಸರ್ಕಾರ ಮನವರಿಕೆ ಮಾಡಿಕೊಂಡವಂತ ನನಗನ್ಸುತ್ತೆ. ನಮ್ಮ ಸಮಾಜದ ಶಾಸಕರೇ ನನಗೆ ವಿರೋಧ ಮಾಡ್ತಕ್ಕಂಥದ್ದು, 3 ತುಂಡು ಮಾಡ್ತಕ್ಕಂಥದ್ದು. ಒಲಿಗುಂಡ್ 2 ಆಗ್ಯಾವ, ಬಿಜಾಪುರ ಕಡೆ, ಬಾಗಲಕೋಟೆ ಕಡೆ, ಕೊಪ್ಪಳ ಕಡೆ, ಹರಿಹರದ ಕಡೆ, ಹೀಗೆ ತುಂಡಾಗಿ ಇವರೊಂದು ಹೇಳಿಕೆ ಕೊಡೋದು, ಅವರೊಂದು ಹೇಳಿಕೆ ಕೊಡೋದು. ಇದರ ಸದುಪಯೋಗ ಯಾವುದೇ ಸರ್ಕಾರ ಬಂದರೂ ದುರುಪಯೋಗ ಮಾಡಿಕೊಂಡವಂತ ನನ್ನ ಅನಿಸಿಕೆ. ನೀವು ರಾಜೀನಾಮೆ ಕೊಟ್ಟಿವಂತ ಯಾಕೆ ಘೋಷಣೆ ಮಾಡಬಾರ್ದು? ತಮ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕಾದ್ರೆ ಯಾರ ನಿಮ್ಮ 70 ಮಂದಿ ಶಾಸಕರನ್ನು ಕೇಳಿಲ್ಲ, ಹಿಂದುಳಿದ ವರ್ಗದ ಶಾಸಕರನ್ನು ಕೇಳಿಲ್ಲ. ಕೇವಲ ತನ್ನ ಒಂದು ಸಮಾಜದ ಸ್ವಾರ್ಥಕ್ಕಾಗಿ ಈ ಸರ್ಕಾರವನ್ನು ದುರುಪಯೋಗಪಡಿಸಿಕೊಂಡಂತ ಸಿದ್ದರಾಮಯ್ಯನವರೇ,
ನಿಮಗೆ ಇದು ಎಚ್ಚರಿಕೆ ಗಂಟೆ. ಇಡೀ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಮಾಡುವ ಶಕ್ತಿ ಇರುವುದು ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜ. ಈ ಎರಡು ಸಮಾಜವನ್ನು ಇದು ಮಾಡಿಕೊಂಡ್ರೆ ನೀವು ನಾಳೆ 2028ಕ್ಕೆ